ಹಾಯ್ ಹೆಲೋ ನಮಸ್ಕಾರ ದೀಪ. ನಾನು ನಿಮ್ಮ ಬೆಳಗಾವಿ ಹುಡುಗಿ. ವೆಲ್ಕಮ್ ಟು ಅಕ್ಷು ಯೂಟ್ಯೂಬ್ ಚಾನೆಲ್. ನಾನು ಫ್ಯಾಮ್ಲಿ ಜೊತೆ ಯಲ್ಲಮ್ಮಗುಡ್ಡಕ್ಕೆ ಹೋಗಾಕತ್ತೀನಿ. ನಮ್ಮ ಅಕ್ಕ ಕಾರ್ ಒಳಗೆ ಕುಂತ ತಕ್ಷಣ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲ. ಆಕಿನ ನೋಡಿಬಿಟ್ಟು ನನಗೂ ತಿನ್ನಕ್ಕೆ ಆಸೆ ಆಯ್ತು. ನಾನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಮತ್ತು ಬಿಸಿಲಿಗೆ ಎಷ್ಟು ತ್ರಾಸ ಆಗತೈತಿ ಕಾರ್ ಒಳಗಂದ್ರೆ ತಿಳಿಬಾರ್ದೆಲ್ಲ ತಿಳಿದು ಹೋಗ್ಬಿಡ್ತು. ಬಿಸಿಲು ಅಷ್ಟು ಬಿಸಿಲು, ಉರಿ ಬಿಸಿಲು ಇತ್ತು. ಯಾವಾಗ ಯಲ್ಲಮ್ಮಗುಡ್ಡ ಬೆಟ್ಟ ಬರ್ತೈತಿ ಅನ್ನಕತ್ತಿದ್ನಿ. ಅಂತೂ ಇಂತೂ ಬಂತು ಯಲ್ಲಮ್ಮಗುಡ್ಡ. ಜೋಗಳಬಾಯಿ ಸತ್ಯಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಹೋದ ಕೂಡಲೇ ಸ್ನಾನ ಮಾಡಿದ್ವಿ ಫ್ಯಾಮ್ಲಿ ಎಲ್ಲ ಸೇರಿ. ದೇವ್ರ ದರ್ಶನ ತೊಗೊಳಕ್ಕೆ ಹೊಂಟೇವಿ. ಅಲ್ಲಿ ನೋಡಿದ್ರೆ ನಮ್ಮ ಅಮ್ಮಾರೇ ಎಲ್ಲರೇ ಹೊಂಟಾರ, ಇಲ್ಲ ಅಂದ್ರೆ ನಮ್ಮ ಅತ್ತೀರೇ ಎಲ್ಲರೇ ಹೊಂಟಾರು. ಅವ್ರನ್ನ ಕಾಯ್ಕೊಂಡು ನಾವೆಲ್ಲರೂ ಇಲ್ಲಿ ನಿಂತ್ಕೊಂಡು ಕಾಯ್ತಿದ್ದೀವಿ. ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಗ ಹೆಂಗೆ ಕೀಟ್ಲೆ ಮಾಡ್ಕೊಂಡು ಕೂತಾರ ನೋಡಿಲ್ಲಿ. ಎಲ್ಲರದು ಒಂದು ಆದರೆ ಇವ್ರದ್ದು ಒಂದು. ಆಮೇಲೆ ದೇವ್ರ ದರ್ಶನ ತೊಗೊಳಕ್ಕೆ ಹೋದ್ವಿ. ದರ್ಶನ ತೊಗೊಂಡು ಬಂದ್ವಿ. ಪಡ್ಲಿಗೆ ತುಂಬ ಚರ್ಚೆ ಮಾಡಕತ್ತಾರ ನೋಡ್ರಿ ಇಲ್ಲೆಲ್ಲರೂ ನಿಂತ್ಕೊಂಡು. ಮತ್ತು ರೆಡಿ ಮಾಡಕತ್ತಾರ ಪಡ್ಲಿಗೆ ನಮ್ಮ ದೊಡ್ಡಕ್ಕ. ಆಮೇಲೆ ಎಲ್ಲರೂ ಪಡ್ಲಿಗೆ ತುಂಬಿರು ಮತ್ತು ಊಟ ಮಾಡೋಣ ಅಂತಂದರು. ಇವರೆಲ್ಲ ಸೇರಿ ಯಲ್ಲಮ್ಮಗುಡ್ಡ ದರ್ಶನನ ತೊಗೊಂಡು ಬಂದುಬಿಟ್ಟು ಊಟ ಮಾಡೋಣ ಅಂತ ಅಂದರು. ಹಾಗಾಗಿ ನಾವು ಯಲ್ಲಮ್ಮಗುಡ್ಡಕ್ಕೆ ಹೋದ್ವಿ. ಅಲ್ಲಿ ನೋಡಿದ್ರೆ ಎಷ್ಟು ರಶ್ ಇತ್ತಂದ್ರೆ ಸ್ನಾನ ಮಾಡೋ ಜಾಗಕ್ಕೆ ಹೋದ್ವಿ ಫಸ್ಟ್. ಆಮೇಲೆ ಅಲ್ಲಿ ನೀರು ಸಿಪ್ಪಿಸ್ಕೊಂಡು ಬಂದ್ವಿ. ನನ್ನ ಮಗ ಹತ್ಕೊಂಡು ಬಂದ ಅಲ್ಲಿಂದ. ಅವರಪ್ಪ ರಮಸೋದು ಬಿಟ್ಟ ನಗಾಕತ್ತಾರ. ನನ್ನ ಅದ್ನಿ ಮಗ ಕೂಡಿ ನಗಾಕತ್ತಾರ. ದೇವ್ರ ದರ್ಶನ ತೊಗೊಳಕ್ಕೆ ಹೊಂಟ್ವಿ. ದೇವ್ರ ದರ್ಶನ ತೊಗೊಂಡು ಅವರಪ್ಪನ ಜೊತೆ ಸ್ವಲ್ಪ ಅಲ್ಲೇ ಕೂತ್ಕೊಂಡ್ವಿ. ಬಳೆ ಉಟ್ಕೋಬೇಕಂತ ಹೊರಟ್ವಿ. ನಾವೆಲ್ಲ ಸೇರಿ ಬಳೆ ಉಟ್ಕೊಂಡ್ವಿ. ಅವ್ರ ತಾತನ ಜೊತೆ ಇಲ್ಲಿ ಸೈಡಿಗೆ ಆಟ ಆಡ್ತಾ ಇದ್ದ ರಿಷಿ. ಆಮೇಲೆ ಪಡ್ಲಿಗೆ ತುಂಬಕ್ಕೆ ರೆಡಿ ಮಾಡ್ಕೋಬೇಕಂತ ಹೊರಟ್ವಿ. ಪಡ್ಲಿಗೆ ತುಂಬಿರು. ಆಮೇಲೆ ಅದು ಎಲ್ಲ ಪೂಜೆನೂ ಆಯಿತು. ಪೂಜೆ ಆದಮೇಲೆ ಫುಲ್ಲು ಎಲ್ಲ ಹೊಟ್ಟೆ ತರ್ಮಸಾತಿತ್ತು ಯಾವಾಗ ಊಟ ಮಾಡ್ಯೋ ಅಂತ. ಅದಕ್ಕೆ ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ. ಬರ್ರಿ ಎಲ್ಲರೂ ಊಟ ಮಾಡೋಣ. ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ನಾನು. ಏನೋ ಒಂದು ಲಾಗ್ ಮಾಡಬೇಕಂತ ಅಂದ್ಕೊಂಡೆ, ಲಾಗ್ ಮಾಡಿದೆ. ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.